ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ. ಈ ವರ್ಷ 2025ನಲ್ಲಿ ನಾನು ಇವಾಗ ಒಂದು 5 ನಿಮಗೆ ಸಲಹೆಗಳು ಅಥವಾ 5 ಥಿಂಗ್ಸ್ ನಿಮ್ಮ ಲೈಫಲ್ಲಿ ನಡೀತಿದೆ. ಫಸ್ಟ್ ಥಿಂಗ್, ನಿಮ್ಮ ಲೈಫಲ್ಲಿ ನಡೀತಾರಂಥದ್ದು, ನೀವು ರೆಡಿ ಆಗಿರ್ತೀರಾ, ಮನೆಯಿಂದ ಹೊರಗಡೆ ಹೋಗ್ತೀರಾ. ಮನೆಯಿಂದ ಹೊರಗಡೆ ಹೋಗಿದ ತಕ್ಷಣ ನಿಮ್ಗೆ ಯಾರೋ ಒಬ್ರು ಹಿರಿಯರು, ತುಂಬಾನೇ ಗೊತ್ತಿರೋರು ಗೊತ್ತಿಲ್ದಿರೋರು ಯಾರೇ ಒಬ್ರು ಹಿರಿಯರು ಬಂದ್ರು ನಿಮ್ಮ ಕೆಲಸ ಸಕ್ಸಸ್. ನಿಮಗಿಂತ ಏಜ್ ಆಗಿರಬೇಕು, ಹಿರಿಯರಿರಬೇಕು. ಎಷ್ಟೋ ಸಲ ಕೆಲವರು ದುಡ್ಡು ಕೇಳೋಕೆ ಹೋಗ್ತಿರ್ತೀರಾ, ಏನೋ ಒಂದು ಸಮಸ್ಯೆಗಳಿರುತ್ತೆ, ದುಡ್ಡಿನ ವಿಚಾರವಾಗಿ ನಿಮಗೆ ಸಮಸ್ಯೆಗಳಿರುತ್ತೆ, ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ತಿರ್ತೀರಾ, ಯಾರ ಹತ್ರನೂ ಸಾಲ ಕೇಳೋಕೆ ಹೋಗ್ತಿರ್ತೀರಾ, ಏನೇನೋ ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಿರೋದಕ್ಕೋಸ್ಕರ ಈ ಕೆಲವೊಂದು ಸಮಸ್ಯೆಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಕನ್ಸಲ್ಟೇಷನ್ ಬಂದಿರೋರು ಅದು ಕೇಳ್ತಿರ್ತಾರೆ, ಮೇಡಮ್ ತುಂಬಾ ಸಾಲ ಆಗಿದೆ, ನಾನು ಎಲ್ಲೋ ಒಂದ್ ಕಡೆ ನಾವು ದುಡ್ಡು ಕೇಳಿದ್ರು ಅಟ್ಲೀಸ್ಟ್ ನನಗೆ ದುಡ್ಡು ಅನುಕೂಲನೂ ಆಗ್ತಾ ಇಲ್ಲ, ಎಲ್ಲ ಕಡೆ ಬ್ಲಾಕ್ ಆಗ್ತಿದೆ. ಇಂಥವೆಲ್ಲ ಸೂಚನೆಗಳು ನಿಮಗೆ ಸಕ್ಸಸ್ ಆಗೋಕ್ಕೆ, ಯಶಸ್ಸು ಸಿಗ್ಲಿಕ್ಕೆ, ನಿಮ್ಮ ಕೆಲಸ ಕಾರ್ಯ ಇವತ್ತಿನ ದಿನ ಸರಿ ಹೋಗುತ್ತಾ ಅನ್ಲಿಕ್ಕೆ ಕೆಲವು ಸೂಚನೆಗಳು. ಎರಡನೇದು ಸೇಮ್ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ರೆಡಿ ಆಗಿರ್ತೀರಾ, ಇನ್ನೇನು ಇವಾಗ ಕೆಲ್ಸಕ್ಕೆ ಹೋಗಬೇಕು, ಯಾರೇ ಆಗಲಿ, ನಿಮ್ಮ ಮನೆಯವರೇ, ನಿಮ್ಮ ವೈಫೇ ಹೋಗ್ತಿದ್ದಾರೆ, ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಹೊರಗಡೆ ಹೋಗ್ತೀರಾ, ಖಾಲಿ ಕೈಯಲ್ಲಿರುವಂತಹ ವ್ಯಕ್ತಿಗಳನ್ನ ಯಾರನ್ನಾದ್ರೂ ನೋಡಿದ್ರೆ, ಖಾಲಿ ಕೈ ಅಂದರೆ ಅವ್ರ ಹತ್ರ ಏನೂ ಇಲ್ಲ, ಖಾಲಿ ಇದೆ. ಈಗ ಬಿಂದಿಗೆ ತೊಗೊಂಡೋಗ್ತಿರ್ತಾರೆ, ಖಾಲಿ ಇರುತ್ತೆ. ಬ್ಯಾಸ್ಕೆಟ್ ತೊಗೊಂಡೋಗ್ತಿರ್ತಾರೆ, ಖಾಲಿ ಇರುತ್ತೆ. ಅಥವಾ ಬೇರೆ ಏನೋ ಕಸದ್ದು ಇದು ಸಿಗುತ್ತೆ ಕಣ್ಮುಂದೆ, ಖಾಲಿ ಇರುತ್ತೆ ಅಲ್ವಾ. ಯಾವುದೋ ಒಂದು ವಿಚಾರವಾಗಿ ನಿಮಗೆ ಖಾಲಿ ಕಾಣ್ತಾ ಇದೆ ಅಂದರೆ ನಿಮಗೆ ಆ ದಿನದ ಕೆಲಸ ಸಕ್ಸಸ್ ಆಗಲ್ಲ. ಎಷ್ಟೊಂದು ಸಲ ಈ ಸೂಚನೆಗಳು ಸಿಕ್ಕಿರುತ್ತೆ, ಬಟ್ ಸ್ಟಿಲ್ ನೀವೇನು ಮಾಡ್ತೀರಾ, ಇಗ್ನೋರ್ ಮಾಡ್ತೀರಾ. ಏನಾಗಲ್ಲ, ನಾನು ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ ಹೇಳಿ. ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಕೆಲವು ಸೂಚನೆಗಳು ನಿಮಗೆ ದೈವಿಕವಾಗಿ ಬಂದಿರುತ್ತೆ, ಹೇಳ್ತಾ ಇದೆ ಈ ಕೆಲಸ ಮಾಡಬೇಡ, ಈ ಕೆಲಸ ನಡಿಬಾರ್ದು. ಮನಸ್ಸಿಗೂ ಎಷ್ಟೋ ಸಲ ಬರುತ್ತೆ ಸೂಚನೆ, ನಾನು ಇದು ಮಾಡಬಾರ್ದು, ನನ್ಗೆ ಅನಿಸಿತ್ತು, ನನ್ಗೆ 100% ನನ್ಗೆ ಗೊತ್ತಿತ್ತು ಇದು ಮಾಡಿದ್ರೆ ನನಗೆ ವರ್ಕ್ ಆಗಲ್ಲ ಅಂತ, ಬಟ್ ಸ್ಟಿಲ್ ಹಾಗೆ ಆಯಿತು ಅಂತ ಹೇಳಿ. ಎಷ್ಟು ಸಲ ಆ ಥರ ಮನಸ್ಸು, ನಿಮ್ಮ ಮೈಂಡ್, ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳಿರುತ್ತೆ, ಬಟ್ ಸ್ಟಿಲ್ ನೀವು ಇಗ್ನೋರ್ ಮಾಡ್ತೀರಾ, ಏನು ಮಾಡ್ತೀರಾ, ಮಾಡೋಕ್ಕೆ ಹೋಗ್ತೀರಾ, ಆ ಕೆಲಸ ನಿಮಗೆ ಫ್ಲಾಪ್ ಆಗಿ ಆಗುತ್ತೆ. ಇದೊಂದು ಪ್ರೊಟೆಕ್ಷನ್ ಆಯಿಲ್ ಅಂತ ಹೇಳ್ಬೋದು. ಆಯಿಲ್ ಅಂತಂದರೆ ಎಗೇನ್ ಎಣ್ಣೆ ಅಂತ ಹೇಳ್ಬೋದು, ಬಟ್ ಫ್ರೇಗ್ರೆನ್ಸ್ ಆಯಿಲ್ ಇರುತ್ತೆ. ಸೊ ಈ ರೀತಿ ಅದೊಂದು ಪ್ರೊಟೆಕ್ಷನ್ ಆಯಿಲ್ ಇರುತ್ತೆ. ಇದು ಈವನ್ ನಿಮಗೆ ಸ್ಪ್ರೇ ರೂಪದಲ್ಲೂ ಸಹ ಸಿಗುತ್ತೆ, ಕೆಲವು ಕಡೆ ಎಲ್ಲ ನಿಮ್ಗೆ ಹೊರಗಡೆನೂ ಸಿಗುತ್ತೆ. ಕಾಣ್ತಿಲ್ವಾ, ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು, ಅಥವಾ ನನ್ನ ಹತ್ರ ನಿಮ್ಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡ್ಬೋದು. ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿ. ಏನಿಲ್ಲ, ನೀವು ಫಸ್ಟ್ಗೆ ಯಾವುದೋ ಕೆಲಸ ಕಾರ್ಯಕ್ಕೆ ಹೋಗ್ತಿದ್ದೀರಾ, ನಿಮಗೆ ನೆಗೆಟಿವ್ ಆಗಿ ಏನೋ ಒಂದು ಸೂಚನೆ ಆಗೋಯ್ತು, ಒಂಥರ ನೆಗೆಟಿವ್ ಅನಿಸ್ತು ಮೇಡಮ್, ಮತ್ತೆ ವಾಪಸ್ ಬನ್ನಿ. ಇದು ನಿಮ್ಮ ಕೈಗಳಿಗೆ ವ್ರಿಸ್ಟ್ಗೆ ಈ ರೀತಿ ಎರಡು ವ್ರಿಸ್ಟ್ಗೆ, ಲೆಫ್ಟ್ಗೆ ಮತ್ತು ರೈಟ್ಗೆ 2 ರೀತಿಯಲ್ಲಿ ಇದನ್ನು ಹಚ್ಕೊಳ್ಳಿ. ಮತ್ತೆ ಪುನರಾರಂಭ ಮಾಡಿ. ಅಟ್ಲೀಸ್ಟ್ ನೆಗೆಟಿವ್ ಏನಾಗಬಹುದು ಅದನ್ನು ನಿಮಗೆ ಪ್ರೊಟೆಕ್ಟ್ ಆದರೂ ಮಾಡುತ್ತೆ.